ಸರ್ ಈ ಕಡೆಗೆ ಸರ್ ರಾಮಲಿಂಗರೆಡ್ಡಿ ಸರ್ 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 ಈ ಕಡೆಗೆ ಸರ್ ಒಳಗಡೆ ಒಳಗಡೆ ಕಟ್ಟು ಸರ್ ಒಂದೇ ಕೈ ಹಿಡ್ಕೊಂಡಿದ್ದೀವಿ ಇನ್ನೊಂದು ತೊಗೊಳ್ಳಿ ಸರ್ ಹಣ್ಣಾಗಿರೋದು ಬೇರೆ ಬೇರೆ ಅನ್ಕೊಡಿ ಸರ್ ಬೇರೆ ಹಣ್ಣು ಕೊಡಿ ನೀವು ಒಂದು ಹಿಡ್ಕೊಳ್ಳಿ ಎಲ್ಲರೂ ಒಂದೊಂದು ನಾಗಣ್ಣ ಒಂದು ಕೊಡಿ ಸರ್ ಸ್ವಲ್ಪ ಈ ಸೈಡ್ ನಾಗರಾಜ್ ಸರ್ ಒಂದು ತೊಳೆ ಕೊಡಿ ಸರ್ ಸಾಹೇಬ್ರಿಗೆ ಸರ್ ಇಲ್ಲೇ ಇಲ್ಲೇ ದಪ್ಪು ತಗೊಳ್ಳಿ ಸರ್ ಎಲ್ಲ ಕಾಣಿಸ್ತು ಸರ್ ತಿನ್ನಿ ಸರ್ ಹಂಗೆ ಇಲ್ಲ ತಿನ್ನಿ ಸರ್ ಒಂದೇ ಸರ್ ಅದು ಪಕ್ಕದಲ್ಲಿ ಮಂಜು ಬೇರೆ ಅವರ ಕೊಡಿ ಸರ್ ಅಣ್ಣನ ಮಂಜಣ್ಣ ಬೇರೆ ಮಧ್ಯೆ ಬನ್ನಿ ಒಂದು ಕಟ್ ಮಾಡ್ಕೊಳ್ಳೋಣ ನಾನು ಅಲ್ಲೇ ಬರ್ಬೇಡ ಕಟ್ ಮಾಡಬೇಕು ಮುಂದೆ ಬನ್ನಿ ಒಂದು ಅಂತೋಳಿ ಕೈಗೆ ಅಂತೋಳಿ
ಒಳ್ಳೆ ಹಣ್ಣು ಕಟ್ ಮಾಡ್ಕೊಳ್ಳೋಣ. ಇದೇ ಕಟ್ ಮಾಡು. ಈಗ ಕಟ್ ಮಾಡ್ಕೊಳ್ಳಿ. ದೊಡ್ಡ ಪೀಸೇ ಕೊಡೋಣ. ದೊಡ್ಡ ಪೀಸ್ ಕೊಡೋಣ, ದೊಡ್ಡ ಪೀಸ್ ಕೊಡೋಣ, ಸಣ್ಣ ಪೀಸ್ ಕೊಡಬೇಡ. ದೊಡ್ಡ ಪೀಸ್ ಕೊಡು. ಹಾಗೆ ಟಿಶ್ಯೂ ಪೇಪರ್ ಕೊಡೋಣ. ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಫ್ರೂಟ್ ಫ್ಲೈ ಬರಲ್ಲ, ನಾಗರಾಜ್ ಸರ್ ನೀವು ತೊಗೊಳ್ಳಿ. ಫ್ರೂಟ್ ಫ್ಲೈ ಬರಲ್ಲ ಮತ್ತು ಫುಲ್ ಗೋಲ್ಡ್ ಕಲರ್ ಬರುತ್ತೆ. ಕಾಯಿ ಇದ್ದಾಗಲೇ ಫುಲ್ ಎಲ್ಲೋ ಬಂದ್ಬಿಡುತ್ತೆ ಮತ್ತು ಹಣ್ಣಾದ್ಮೇಲೆ ಗೋಲ್ಡ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಟ್ ಫ್ರೂಟ್ ಫ್ಲೈ ಸಕ್ಕಿಂಗಿಂದ ನಾವು 100% ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಮ್ಯಾಂಗೋ ಸಮಸ್ಯೆ ಆಗ್ತಾ ಇರೋದು ಫ್ರೂಟ್ ಫ್ಲೈಸ್. ಅದರಿಂದ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈಗ ಎಸ್ಪೆಷಲಿ ಬೈಗನ್ಪಲ್ಲಿ, ನಮ್ಮ ಬಂಗನಪಲ್ಲಿ ಇದೆ ಸರ್ ಬೇಣಿಶ, ಅದಕ್ಕೆ ಫ್ರೂಟ್ ಫ್ಲೈಗೆ ಜಾಸ್ತಿ ಡ್ಯಾಮೇಜ್ ಮಾಡ್ತಾರೆ. ಇವತ್ತೇ ಸರ್ ಬಂದಿರೋದು, ಇನ್ನೂ ಒಂದು ದಿವಸ ಇರಬೇಕು. ಚೆನ್ನಾಗಿದೆಯಾ ಸರ್? ಇದು ಇಮಾಮ್ ಹಸನ್. ಯಾವೂರಮ್ಮ? ಎಲ್ಲ ನಿಮ್ಮ ತೋಟದ ಜನ ಬೇಡಮ್ಮ, ತಿಂದ್ವಿ ಅಲ್ಲಿ ತಿಂದ್ವಿ ಬೇಡ ಬೇಡಮ್ಮ, ಬೇಡಮ್ಮ ತಿಂದ್ವಿ ಬೇಡಮ್ಮ, ಬೇಡ ಆಫರ್ ನಮ್ದು ಗೊಬ್ಬರ ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ್ದೀವಿ. ಧಾರವಾಡದಿಂದ ಬಂದಿದ್ದೀವಿ. ಅದರ ಮೇಲೆ ರೈಟ್ ಸೈಡ್ ಸಿಂಧೂರ ಸರ್, ಸಿಂಧೂರ ಚೆನ್ನಾಗಿದೆ. ಅಲ್ಲೇ 45 ಹಾರ್ಟಿಕಲ್ಚರ್ ಇಲಾಖೆಯವರು ಮಾವು ಮೇಳ ಏರ್ಪಾಡು ಮಾಡಿದ್ದಾರೆ. ರೈತರ ನೇರವಾಗಿ ಬಂದು ಇಲ್ಲಿ ಅವರು ಬೆಳೆದಿರ್ತಕ್ಕಂಥ ಮಾವನ್ನು ಮಾರಬಹುದು. ಸುಮಾರು 150ಕ್ಕಿಂತಲೂ ಹೆಚ್ಚು ಜನ ರೈತರೇ ಬಂದು ಭಾಗವಹಿಸಿದ್ದಾರೆ. ಮತ್ತು ಜೇನು ಕೂಡ ಇದೆ, ಆಮೇಲೆ ಹಲ್ಸು ಕೂಡ ಇದೆ. ನಮ್ಮ ಲಾಲ್ಬಾಗ್ನ ಡೈರೆಕ್ಟರ್ ರಮೇಶ್ ಅವರು ಮತ್ತು ಮ್ಯಾಂಗೋ ಬೋರ್ಡ್ ಇದೆ, ಮ್ಯಾಂಗೋ ಬೋರ್ಡ್ MD ಅವರು ನಮ್ಮ ನಾಗರಾಜ್ ಅವರು ಇವತ್ತು ಅದರಲ್ಲಿ ಮಾವಲ್ಲಿ ಸಹಸ್ರಾರು ತಳಿ ಇದೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಒಂದು 400-500 ಇರ್ಬೋದು. ಅದು ಮಾವು ಮತ್ತು ಬಾಳೆ ಪ್ರಪಂಚದ ಯಾವುದೇ ಭಾಗದಲ್ಲಾದರೂ ಕೂಡ ನಾವು ಎರಡು ಬೆಳೆಗಳನ್ನು ನೋಡ್ಬೋದು. ಕೆಲವು ಬೇರೆ ಬೇರೆ ಬೆಳೆಗಳು ಆಯಾ ದೇಶದಲ್ಲಿ ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಬರುತ್ತೆ. ಆದರೆ ಮಾವು ಮತ್ತು ಬಾಳೆ ಪ್ರಪಂಚದ ಎಲ್ಲ ಭಾಗದಲ್ಲೂ ಎಲ್ಲ ಸೀಸನಲ್ಲೂ ಮತ್ತು ಎಂಥ ವೆದರ್ ಇದ್ದರೂ ಕೂಡ ಬರುವಂಥ ಎರಡು ಬೆಳೆಗಳು. ಅದರಲ್ಲಿ ದರ ಈ ಸಲ ಸ್ವಲ್ಪ ಬೆಳೆ ಜಾಸ್ತಿ ಬಂದಾಗ ಏನಾಗುತ್ತೆ, ಸಹಜವಾಗಿ ಸ್ವಲ್ಪ ದರ ಕಡಿಮೆ ಇರುತ್ತೆ. ಬೆಳೆ ಕಡಿಮೆ ಆದಾಗ ದರ ಜಾಸ್ತಿ ಸಿಗುತ್ತೆ. ರೈತರಿಗೆಲ್ಲ ಒಳ್ಳೆ ದರ ಸಿಗಲಿ ಅಂತ ಹೆಚ್ಚು ಜನ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇದರಿಂದ ನೇರವಾಗಿ ಇದೇನು ಹಾಕೋದಿಲ್ಲ, ಕಾರ್ಬೈಡ್ ಏನು ಹಾಕೋದಿಲ್ಲ, ನೈಸರ್ಗಿಕವಾಗಿ ಹಣ್ಣು ಮಾಡಿರ್ತಾರೆ. ಅದರಿಂದ ಹೆಚ್ಚು ಜನ ಬಂದು ಕೊಂಡ್ಕೊಂಡ್ರೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಸರ್, ಈಗ ಹೊಸ ATM ಮಿಷನ್ಗಳು ಕೂಡ ಬರ್ತಾ ಇದೆ ಅಂತಲ್ಲ ಸರ್, ಇದರಿಂದ ಮೆಟ್ರೋ ಹಾಗೂ BMTC ಬಸ್ಗಳು ಈಗ ಮೊನ್ನೆ ಟೆಂಡರ್ ಕರೆದಿದ್ವಲ್ಲ, ಅದರಲ್ಲಿ ಆ ರೀತಿ ಅವಕಾಶ ಇರಲಿಲ್ಲ. ಈಗ ನಾರ್ತ್ ವೆಸ್ಟಲ್ಲಿ ಮಾಡಿದ್ದಾರೆ, ವಾಯು ಕರ್ನಾಟಕದಲ್ಲಿ ಎಲ್ಲದಕ್ಕೂ ಆಗುತ್ತೆ. ಅದೇ ರೀತಿ ಮಾಡ್ತಾರೆ. ಮೆಟ್ರೋ ATM ಬರುತ್ತೆ, ಏನು ಮಾಡ್ತಾರೆ ಸ್ವಲ್ಪ ದಿವಸ ಕರೆ ಮಾಡೋಣ ಸ್ವಲ್ಪ.